ಏನ್ಲ ಇದು ಕ್ಯಾಮ್ರಾ ಹಿಡ್ಕೊಂಡು ಓಡಾಡ್ತಾ ಇದೀಯಾ? ಇನ್ನೇನಪ್ಪ ಆ ಮಂಗ ಅಂತ ಅಂದ್ಬಿಟ್ಟು ನನಗೆ ತಗ್ಲಾಕ್ಬಿಟ್ಟಿದ್ಯಲ್ಲ, ಅದು ಬೆಳಿಗ್ಗೆ ಆದ್ರೆ ಸಾಕು ಶೂಟಿಂಗ್ ಮಾಡಲ್ವಾ ಶೂಟಿಂಗ್ ಮಾಡಲ್ವಾ ಶೂಟಿಂಗ್ ಮಾಡಲ್ವಾ. ನಾನು ಯಾವಾಗ ಆಕ್ಟಿಂಗ್ ಮಾಡೋದು, ನಾನು ಯಾವಾಗ ಆಕ್ಟಿಂಗ್ ಮಾಡೋದು, ಯಾವಾಗ ಆಕ್ಟಿಂಗ್ ಮಾಡೋದು, ಕ್ಯೋಳಿ 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 ಸಾಕಾಗಿ ಅದ್ಲಾಗ ಆಳ್ ಬಿದ್ದೋಗ್ಲಿ ಅಂತ ನನ್ನ ಫ್ರೆಂಡ್ದೊಂದು ಕಿತ್ತೋಗಿರೋ ಕ್ಯಾಮ್ರಾ ಇತ್ತು ಕಣ್ಲ. ಇದ್ರಾಗ ಏನು ವರ್ಕ್ ಆಗಕ್ಕಿಲ್ಲ ಸರಿಯಾಗಿ, ಒಂದು ತುಸ ಆಯ್ತದಂತೆ. ಅದಕ್ಕೆ ಕೊಡ್ಲ ಮಗ ಅಂತ ಹೇಳ್ಬಿಟ್ಟು ಇಸ್ಕೊಂಡ್ಬಿಟ್ಟು ಬಂದೀವ್ನಿ. ಅವಳು ಪಿಕ್ಚರ್ ತೆಗಿಯಲ್ವಾ ಅಂದಾಗೆಲ್ಲ ನನಗೆ ಈ ಕ್ಯಾಮ್ರಾ ಹಿಡ್ಕೊಂಡ್ರೆ ಅತ್ಲಾಗ ಸುಮ್ಮನೆ ನನ್ನ ಆಯ್ತಾಳೆ ಅಂತ. ಫ್ರೆಂಡು ಅಂದರೆ ನೀನೇ ಬಿಡ್ಲಾ, ಥ್ಯಾಂಕ್ಸ್ ಕಣ್ಲ. ಮತ್ತೆ ಇವತ್ತು ಏನು ಮಾಡಬೇಕು ಗೊತ್ತಿಲ್ಲ, ಇವತ್ತು ಅವಳ ಹತ್ರ ಹೆಂಗನ ಮಾಡಿಬಿಟ್ಟು ಪ್ರಾಪರ್ಟಿ ಎಲ್ಲನೂ ಯಾರು ಹೆಸ್ರುನಾಗೈತೆ ಏನೈತೆ ಎತ್ತ ಅಂತ ಹೇಳ್ಬಿಟ್ಟು ಎಲ್ಲನೂ ತಿಳ್ಕೊಬೇಕು ಕಣ್ಲ. 10 ರೂಪಾಯಿದು ಬಿಡ್ತಿದ್ದಂಗೆ ಎಲ್ಲನೂ ತಿಳ್ಕೊಬೇಕು. ಇವತ್ತಿನ ಕೆಲಸ ಅದೇ ನೆನ್ಪೈತಾನೆ. ನೀನು ಯಾರ ಹೆಸ್ರುನಾಗಿರ್ತದಲ್ಲ, ಎಲ್ಲ ಅವ್ರ ಅಪ್ಪನ ಹೆಸ್ರುನಾಗಿರ್ತದೆ ತಾನೇ ಆಸ್ತಿ. ಇನ್ನು ಮನೆ ದೊಡ್ಡರ ಹೆಸ್ರುನಾಗ ಬಿಟ್ಬಿಟ್ಟು ಇನ್ನು ಬೇರೆ ಯಾರ ಹೆಸ್ರುನಾಗಿರಕ್ಕಾಯ್ತದ ಹೇಳು? ಯಾಕಿರಕ್ಕಿಲ್ಲ, ಇರ್ತದೆ ಕಣ್ಲ, ನಿಂಗೆ ಗೊತ್ತಾಗಕ್ಕಿಲ್ಲ. ಇವಳ ಹೆಸ್ರುನಾಗೂ ಇರ್ಬೋದು, ಇಲ್ಲ ಅವ್ರ ಅಮ್ಮನ ಹೆಸ್ರುನಾಗೂ ಇರ್ಬೋದು. ಸುಮ್ಮನೆ ನಾವು 2-3 ಜನ ಟಾರ್ಗೆಟ್ ಮಾಡೋಕ್ಕಾಗಕ್ಕಿಲ್ಲ. ಅದಕ್ಕೆ ಆಸ್ತಿ ಎಲ್ಲ ಯಾರ ಹೆಸ್ರುನಾಗೈತೆ ಅಂತ ನಾವು ಒಬ್ಬರನ್ನ ಟಾರ್ಗೆಟ್ ಮಾಡಬೇಕು. ಇವಳ ಹೆಸ್ರುನಾಗೈತೆ, ಇವ್ರ ಅಮ್ಮನ ಹೆಸ್ರುನಾಗೈತೆ, ಇವ್ರ ಅಪ್ಪನ ಹೆಸ್ರುನಾಗೈತೆ, ಅದೇನು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಬೇಕಲ್ವೇನ್ಲ? ಅದು ಸರಿ ನೀನಿಯ. ಸರಿ ಬಿಡು, ಮಾಡೋಣ. ನೀನು ಹೇಳೋದೆಚ್ಚ, ನಾನು ಕೇಳೋದೆಚ್ಚ. ಹಬ್ಬೋ ಸದ್ಯ ಮಾಡೋಣ ಬಿಡು. ಇವನೇನು ಈ ಒಮ್ಮು ರವಿ ಮಗ ಅಂತಂದ್ರೆ 24 ಗಂಟೆ ಈ ಚಿಕ್ಕನ ಮಗನಿಗೆ ತಿರುಗ್ತಾನೇ ಇರ್ತಾನೆ. ಇವನು ಅದೆಲ್ಲ ಸಾಲದು ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾನೆ ನನ್ನ ಮೊಮ್ಮಗಳ ಮೇಲೆ ಕೊಂಡು ಹಾಕೊಂಡು. ಅಯ್ಯೋ ಅದು ಎಂತ ಜನನೋ ಅದು ಏನು ಕತೆಯೋ. ಅಯ್ಯೋ ನೀವು ಬಂದಿಲ್ಲ 2 ದಿನ ಆಯಿತು, ಶೂಟಿಂಗ್ ಏನಿಯೇ ಶುರು ಮಾಡಲಿಲ್ಲ. ಇವಾಗ ನೋಡ್ರೆ ಸುಮ್ಮನೆ ನೀನು ನಿಂತ್ಕೊಂಡಿದ್ದೀರಾ. ಇದು ಯಾವುದಲ್ಲ ಇದು? ಅಯ್ಯೋ 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 ಅಯ್ಯೋ, ಗಂಡು ಮಕ್ಕಳು ಮುಂದೆ ಬಟ್ಟೆ ಎಲ್ಲ ಬಿಚ್ಚಾಕೊಂಡು ನಿಂತ್ಕೊಬಿಟ್ಟವಳಲ್ಲ ಇದು. ಇದು ಯಾವ ಹುಡುಗಿನಪ್ಪ ಇದು? ಅಯ್ಯೋ ನಾವು ಶೂಟಿಂಗ್ ಬಗ್ಗೆ ನೀನು ಮಾತಾಡ್ತಾ ಇದ್ವಿ. ನಾನು ಇವನಿಬ್ರು ಸೇರ್ಕೊಂಡು ಶೂಟಿಂಗ್ ಮಾಡೋದು. ಶೂಟಿಂಗ್ ಮಾಡೋದು ಎಲ್ಲಿ ಸ್ಪಾಟು ಪೂರ್ತಿ ನೇಚರ್ ಇರಬೇಕಲ್ಲ, ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ವಿ. ಅಷ್ಟಾಗಿ ನೀವು ಬಂದ್ಬಿಟ್ವಿ. ನೀವು ಶೂಟಿಂಗ್ ರೆಡಿ ತಾನೇ? ಅಯ್ಯೋ ನಾನು ಅವತ್ತಿಂದನೂ ರೆಡಿಯಾಗಿದ್ದೀನಿ. ನೀವೇನೇ ಸುಮ್ಮನೆ ಶೂಟಿಂಗ್ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಆಗ್ತಾನೆ ಇದ್ದೀರಾ. ಬೇಗ ಬೇಗ ಶೂಟಿಂಗ್ ಮಾಡಿ ಮೂವಿ ಬೇಗ ರಿಲೀಸ್ ಮಾಡಬೇಕಲ್ವಾ? ಏನಾಸೆ ತಾಯಿ. ಅಯ್ಯೋ ಆದಷ್ಟು ಬೇಗ ರಿಲೀಸ್ ಆಗ್ತದೆ. ನೀವೇನಾದ್ರೂ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಶೂಟಿಂಗ್ ಶುರು ಮಾಡ್ಬಿಡಣ. ಅಯ್ಯೋ 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 ಮಾನ್ಗೆಟ್ಟೋಳೆ 3 ಬಿಟ್ಟೋಳೆ. ಅಯ್ಯೋ ನೀನು ಮನೆ ಕಾಯಾಗ ಹೋಗ. ಇದೇನ್ಲ ಇದು ಮೊಯ್ಯೆಲ್ಲ ಬಿಟ್ಕೊಂಡು ಹಿಂಗೆ ಬಂದಿದ್ಯಲ್ಲ ನೀನು. ಮನೆಗೆ ಯಾರು ಅಪ್ಪ ಹೋಗ್ಯೋರಿಲ್ವಾ? ಅದು ಎಲ್ಲಿಂದ ಬಂದಿದ್ಯಾ? ಗಂಡೈಕ್ಳು ಮುಂದೆ ಹಿಂಗೆ ನಿಂತ್ಕೊಬಿಟ್ಟು ಮೊಯ್ವೆಲ್ಲ ತೋರಿಸ್ಕೊಂಡಾಗ ನಿಂತ್ಕೊಬಿಟ್ರೆ ಗಂಡೈಕ್ಳು ಏನು ಅನ್ಕೊಳಕ್ಕಿಲ್ಲ, ಏನು ಮಾಡಕ್ಕಿಲ್ಲ ಹೇಳು. ಥೂ ಇಂಥ ಬಟ್ಟೆ ನೀನು ಹಾಕೊಳ್ಳೋದು. ಅವ ನಮ್ಮ ಒಳ್ಳಿನಾಗೆ ಕ್ಯಾರಗೆರೆ ತಗೊಂಡು ನೋಡಿದ್ಬಿಟ್ಟು ಈಚೆ ಕಡೆಗೆ ಹಾಕ್ಬಿಡ್ತಾರೆ ಅಷ್ಟೇ ನೀನಿಯ. ಹಲೋ, ಇದು ಫ್ಯಾಷನ್, ನಿಮ್ಗೇನು ಗೊತ್ತಾಗ್ತದೆ? ಸುಮ್ಮನೆ ನಡೀರಿ, ಹೆಂಗೆಂಗೋ ಮಾತಾಡ್ಬೇಡಿ ನನ್ನ ಬಗ್ಗೆ. ಅಯ್ಯೋ ನಿನ್ನ ಪ್ಯಾಸನ್ಗೆ ಇಷ್ಟು ಮೆಟ್ಟಾಕ? ಅಲ್ಲ ಪ್ಯಾಸನ್ ಅಂದರೆ ಮೈ ತುಂಬ ಬಟ್ಟೆ ತೊಟ್ಕೊಂಡು ಪ್ಯಾಸನ್ ಮಾಡಬೇಕು. ಹಿಂಗಲ್ಲ ಪ್ಯಾಸನ್ ಮಾಡೋದು. ಪ್ಯಾಸನ್ ಮಾಕೋಕೆ ಇಷ್ಟು ಬೆಂಕಿ ಯಾಕ? ಪ್ಯಾಸನ್ ಅಂತೆ ಪ್ಯಾಸನ್ ಮುಚ್ಕೊಂಡು ಹೋಗಮಿ. ನಮ್ಮೂರಾಗಿರೋ ಹುಡುಗರ್ನೆಲ್ಲ ಕೆಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಪಾಟಿ ಬಟ್ಟೆ ಹಾಕೊಂಡು ಓಡಾಡ್ತಿದ್ಯಾ ಏನು? ಹೋಗು ಮೊದಲು ಬಟ್ಟೆ ಗಿಟ್ಟೆಲ್ಲ ಯೋರಿಸ್ಕೊಂಡ್ಬಿಟ್ಟು ಆಮೇಕಿಂದ ಬಾ ಹೋಗು ಇಲ್ಲಿ ಹೋಗು. ಏನ್ರಲ್ಲ ನಿಮಗೆ ಮಾನ ಮರುವುದಿಲ್ವಾ? ನೀವು ಕಾಯ್ಕೊಂಡಿರ್ತೀರಲ್ವಾ? ಏನಾದ್ರೂ ಹುಡುಗಿಯರಿಗೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ನಿಂತ್ಕೊಂಡು ನೋಡ್ಬೋದು ಅಂತ ಹೇಳ್ಬಿಟ್ಟು ಶುರುವಾಯ್ತು. ಅಮ್ಮ ತಾಯಿ ಅಜ್ಜಿ ನಾವ್ ಯಾಕೆ ನಿಂತ್ಕೊಳ್ಳೋಣ? ಅವರು ಪ್ಯಾಟೆ ಹುಡುಗಿಯರು, ಅವ್ರು ಇರೋದೇನಿ ಹಂಗೆ. ಮುಚ್ಚುರ್ಲ ಬಾಯಿ. ಪ್ಯಾಟೆ ಹುಡುಗರು ಅಂತ ಹೇಳಿದ ತಕ್ಷಣ, ಪ್ಯಾಟೆ ಹುಡುಗಿಯರು ಅಂತ ಹೇಳಿದ ತಕ್ಷಣ ಎಲ್ಲ ಬಿಚ್ಚಾಕೊಂಡು ಓಡಾಡು ಅಂತ ನಿಲ್ಲ. ನಿಮ್ಗನ ಮಾನ ಮರುವುದಿಲ್ವೆಲ್ಲ? ಅಬ್ಬಬ್ಬಬ್ಬಬ್ಬ ನಿಮ್ಮ ಅಮ್ಮ ಎತ್ಬಿಟ್ಟವ್ರೆ ಕಣ್ಲ. ಏನು ಅಂತ ಎತ್ಬಿಟ್ಟವ್ರ ನಿನ್ನಂತೂ. ಏಯ್ ನಡಿ ನಡಿ ಸುಮ್ಕೆ ಅನಿಯ, ಹೋಗ್ಬಿಟ್ಟು ಬಟ್ಟೆ ಬದಲಾಯಿಸ್ಕೊಂಡ್ಬಿಟ್ಟು ಬಾ ಹೋಗು ನಡಿ. ಥೂ ಈ ಮುದುಕಿ ಬಿಡಲ್ಲಪ್ಪ. ಥೂ ನಮ್ಮ ಅತ್ತೆ ಅವ್ರ ಅಮ್ಮಂಗೆ ಏನೋ ಒಂದು ಗತಿ ಕಾಣಿಸ್ಬೇಕು. ನನಗಂತೂ ಯಮ್ಮನ ಕಾಟ ತಡ್ಕೊಳಕ್ಕೆ ಆಗ್ತಿಲ್ಲ. ಈ ಅಮ್ಮ ಕಣ ಎಲ್ಲದಕ್ಕೂ ಬಂದು ಕಡ್ಡಿ ಅಲ್ಲಾಡಿಸ್ತಾಳೆ. ಈ ಅಮ್ಮಂಗೆ ಒಂದು ಗತಿ ಕಾಣಿಸ್ಬೇಕು ನೋಡ್ಲಾ. ಅಯ್ಯೋ ಈ ಮುದುಕಿಯರ ಮೇಲೆ ಅವ್ರ ಮೇಲೆ ಇವ್ರ ಮೇಲೆಲ್ಲ ಚಾಲೆಂಜ್ಗಳು ಮಾಡ್ಕೊಂಡು ಏನೆಲ್ಲ ಮಾಡಬೇಕು? ಏನು ಮಾಡ್ಬೇಕು ಹೇಳು? ಬಿಡು ಇವಾಗ ಯಾಕೆ. ಸರಿ ನಡಿ, ಮೊದಲಲ್ಲಿ ಹೋಗಿರೋಣ ಶೂಟಿಂಗ್ ಸ್ಪಾಟ್ ಹೋಗೋಣ. ಅವಳಿಗೆ ಹೋಗ್ಬಿಟ್ಟಲ್ಲಿ ವಾಟ್ಸಪ್ಪ ಮೆಸೇಜ್ ಹಾಕಿದ್ರೆ ಬತ್ತಲ್ಲಿ ನಡಿ ಹೋಗೋಣ. ನಡಿ ಹೋಗೋಣ. ನೋಡು ನೆನ್ಪೈತಾನೆ, ಆಸ್ತಿ ಎಲ್ಲ ಯಾರ ಹೆಸ್ರುನಾಗೈತೆ ಅಂತ ಹೇಳ್ಬಿಟ್ಟು ಪೂರ್ತಿ ತಿಳ್ಕೊಬೇಕು ಅಂತ ಹೇಳಿದೀನಿ ತಾನೆ. ಸರಿ ತಿಳ್ಕೊಂತೀನಿ ನಡಿಯಪ್ಪ. ಇಲ್ಲಿ ಚೆನ್ನಾಗೈತೆ ಬಿಡು ಶೂಟಿಂಗ್ ಸ್ಪಾಟ್ ಫಿಕ್ಸು. ಎಲ್ಲೂ ಫೋನ್ ಮಾಡಿದ್ದೇನೆ ಅವಳಿಗೆ ಬತ್ತಾಳಂತ. ಇನ್ನೇನು ಬರಬೇಕು ಬತ್ತಾಳ ಬಿಡು. ಉಫ್ ಅಪ್ಪ ಸಾಕಾಯ್ತು. ಆ ಮುದುಕಿ ಅಂತೂ ಇರಿಟೇಟಿಂಗ್ ಮುದುಕಿ. ಕರ್ಕೊಂಡು ಹೋಗ್ಬಿಟ್ಟು ಸೀರೆ ಉಟ್ಕಂತ ಬಾಯ್ ಬಿಡ್ಕೊಂತ ಇದ್ಲು. ಅಪ್ಪ ಸದ್ಯ ಹಂಗೋ ಹಿಂಗೋ ತಪ್ಪಿಸ್ಕೊಂಡು ಬಂದೆ. ಅಯ್ಯೋ ಹಳ್ಳಿ ಅಲ್ವಾ, ಸ್ವಲ್ಪ ಹಂಗೇನೆ. ನೋಡಿ ಇವಾಗ ಶೂಟಿಂಗ್ ಸ್ಪಾಟ್ ಏನು ಅಂತಂದ್ರೆ, ನಾವು ಒಂದು ಕಲರ್ ಬಮ್ ಇಟ್ಕೊಂಡಿದೀವಿ. ಕಲರ್ ಬಮ್ನ ಎಸಿತೀವಿ, ನೀವು ಹಿಂದಕ್ಕೆ ಎಸಿತೀವಿ. ಹಿಂದೆಗಡೆ ಎಲ್ಲ ಕಲರ್ ಹೋಗ್ತಾ ಇರ್ತೈತೆ. ಆಮೇಲೆ ನೀವು ಅಲ್ಲಿಂದ ಓಡ್ ಬರಬೇಕು. ಅವಾಗ ಹಿಂದೆಗಡೆ ಸೀನು ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಹೌದಾ? ಸರಿ ಅಚ್ಚಲಿ ಅಂತ ಹೇಳ್ಬಿಟ್ಟು ಓಡ್ಬತ್ತಲ್ಲ ಹಂಗೆ ತಾನೇ? ಹಂಗೇನೆ. ನೀನು ಅಲ್ಲಿಂದ ಓಡ್ ಬರ್ತಾ ಇರಬೇಕು. ಒಂದು ಮಗ ಎಡಿಟ್ ಮಾಡ್ಕೊಳ್ಳೋಣ. ಕಲರ್ ಬಂಬಿಲ್ಲ, ಒಂದು ಅಟಮ್ ಬಂಬ್ ಹಾಕ್ತೀವಿ ಸರಿನಾ? ಅಟಮ್ ಬಂಬಲ್ಲಿ ಹಚ್ತೀವಿ. ಹಚ್ಚಿದ ತಕ್ಷಣ ಏನಿಯ ಡಮ್ ಅಂತೈತೆ. ಅವಾಗ ನೀವು ಅಲ್ಲಿಂದ ಓಡ್ ಬರ್ತಾ ಇರಬೇಕು. ಸರಿ ಆಯ್ತು. ಅಯ್ಯೋ ಮೋಸ ಲೋ ಏನ್ಲ ಇದು? ಶಿವ ಪಿಕ್ಚರು ತೆಗಿಬೇಕಾದ್ರೆ ನನ್ನನ್ನು ಕರ್ಕೊಂತೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ ನಾನು ಬಿಟ್ಬಿಟ್ಟೆ ಶೂಟಿಂಗ್ ಮಾಡ್ತಾ ಇದ್ದೀರಲ್ಲ. ಏ ಗುಡ್ಡಬಕ್ಕ ಇರು, ಇವಾಗ ಹೀರೋಯಿನ್ ತೆಗಿತಾ ಇದೀವಿ. ಆಮೇಕಿಂದ ಹೀರೋಯಿನ್ ಅಮ್ಮನ ಪಾತ್ರ ಬರ್ತದಲ್ಲ, ಹೀರೋ ಅವ್ರ ಅಮ್ಮನ ಪಾತ್ರ ಮಾಡಿರಂತೆ. ಬಹಳ ಸಂದಾಗ್ ಬರ್ತದೆ. ಈಗ ಬರೀ ಹೀರೋಯಿನ್ ಸೀನ್ ಅಷ್ಟೇನೇನಿಯ.
ಅದೇನಾಗ್ಲಿ ಕಣ್ಲ, ಅದೆಲ್ಲ ನನಗಂತೂ ಗೊತ್ತಿಲ್ಲ. ನಾನು ಇವಾಗ ಶೂಟಿಂಗ್ ಶುರು ಮಾಡ್ಕೋಬೇಕು. ನಾನು ನೋಡು ರೆಡಿ ಆಗ್ಬಿಟ್ಟು ಬಂದಿದ್ದೀನಲ್ವೇನ್ಲ. ಅಯ್ಯೋ ಗುಂಡಮ್ಮಕ್ಕ, ಆಯ್ತು ಸರಿ ಬಿಡು. ಇವಾಗೇನು, ಈಗ ಮೊದಲು ಶೂಟಿಂಗ್ ಹೆಂಗ್ ನಡೀತೈತೆ ಅಂತ ಹೇಳ್ಬಿಟ್ಟು ನೋಡ್ಕ. ಮೊದಲು ಹೀರೋಯಿನ್ ಸೀನ್ ಆಗ್ಲಿ, ಆಮೇಲೆ ನಿಂದು, ಸರಿನಾ? ಸರಿ ಆಯ್ತು. ಮೊದಲು ಅವ್ಳಿಗಿದ್ದೀನಿ ಮಾಡಿ, ಆಮೇಲೆ ನಾನು ಮಾಡಿದ್ರಾಯ್ತು. ಸರಿ, ನಾನು ರೆಡಿ. ಈಗ ಹೋಗ್ಲಾ ಅಲ್ಲಿಗೆ? ಸರಿ ಸರಿ, ಫುಲ್ ಹಿಂದೆ ಫುಲ್ ಹಿಂದಕ್ಕೆ ಹೋಗ್ರಿ. ಅಲ್ಲಿ ಅಲ್ಲಿ ನಮ್ಮ ಹುಡುಗರವ್ರೆ ಅಲ್ಲಿ ಪಟಾಕಿ ಇಕ್ತಾರೆ. ಆ ಡಮ್ ಅಂತ ಅಂದಿರಲ್ಲ, ಆ ಡಮ್ ಅಂದ್ಬಿಟ್ಟ ತಕ್ಷಣ ಆಮೇಲೆ ಕಿವಿ ಹೋಗ್ಬಿಟ್ಟತು. ಸ್ವಲ್ಪ ಮುಂದೆ ನಿಂತ್ಕೊಳ್ಳಿ. ಆ ಡಮ್ ಅಂದಿದ ತಕ್ಷಣನೇ ಓಡ್ ಬಂದ್ಬಿಡಿ. ಹಾ ಸರಿ ಸರಿ ಆಯ್ತು. ಇಲ್ಲಿಂದನಾ? ಇಲ್ಲಿಂದ ಫಿಕ್ಸಾ? ಹಾ ಅಲ್ಲಿಂದನೇ ನಡೀರಿ. ಸ್ಟಾರ್ಟ್ ಅಂತ ಹೇಳ್ತೀನಿ, ಅವಾಗ ಬರೀವ್ರಂತೆ. ಮಗ ಹುಷಾರು ಕಣ್ಲಾ, ಆಮೇಲೆ ಸುಮ್ಮನೆ ಡಮ್ಗಿ ಬಂದ್ಬಿಟ್ಟು ಇದಾದತ್ತು. ಆ ಡಮ್ ಬಂಬಿ ಕಕ್ತಾರೆ ಹೇಳಿದ್ಯಾ? ಬಿಡ್ಲಾ, ಏನಾಗಿಲ್ಲ. ಈ ಕ್ಯಾಮ್ರಾ ಬೇರೆ ಸರಿಯಾಗಿ ವರ್ಕೇ ಆಗಕ್ಕಿಲ್ಲ. ಈಗ ಸ್ಟಾರ್ಟಾ? ಅಯ್ಯೋ, ಈ ಮುದುಕಿ ತಿರುಗಿ ಬಂದ್ಬಿಟ್ಲಲ್ವೆಲ್ಲ. ಸ್ಟಾರ್ಟ್. ಪಟಾಕಿ ಇಡ್ರಿ ಹಂಗೇನೆ. ಅಯ್ಯೋ ಮನೆಯಾಳಿಗಳ, ಇನ್ನೂ ಹೇಳು ಬುದ್ಧಿ ಬಂದಿಲ್ವಲ್ಲ. ನಮ್ಮ ಹೊಲದ ಗಂಟ ಬಂದ್ಬಿಟ್ಟವ್ರು ಇಲ್ಲಿ ದರಿದ್ರದವರು. ಬೇಗ ಬಾ. ಎಲ್ಲಿ ಪಟಾಕಿ ಡಮ್ ಅಂತ ಅನ್ಲೇ ಇಲ್ಲ. ನಮ್ಮ ಊರಾಗ ಸಿಗ ಕಿತ್ತೋಗಿರೋ ಪಟಾಕಿಯಲ್ಲಿ ಡಮ್ ಅಂತವೆ. ಸರಿ ಬಾ, ಎಡಿಟ್ ಮಾಡ್ಕೊಳ್ಳೋಣ ಬಾ. ಬೇಗ ಓಡ್ ಬರ್ಬೇಕು. ಹಾ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಂಗೆ ಬಂದ್ಬಿಡಿ ಮುಂದಕ್ಕೆ. ಹಾ ಈಗ ಚೆನ್ನಾಗಿ ಬಂತಾ? ಹಬ್ಬ ಸೂಪರ್, ಎಕ್ಸ್ಟ್ರಾರ್ಡಿನರಿ. ಆದ್ರೆ ಬಾಂಬ್ ಡಮ್ ಅಂತತೆ ಅಂತ ಹೇಳಿದ್ರಿ, ಇನ್ನೂ ಡಮ್ ಅಂತ ಅನ್ಲೇ ಇಲ್ವಲ್ಲ. ನೀವೇ ಸ್ಟಾರ್ಟ್ ಅಂದ್ಬಿಟ್ರಲ್ಲ, ನಾನು ನೋಡಿ ಬಂದ್ಬಿಟ್ಟೆ. ಅಯ್ಯೋ ಚಳಿ ಅಲ್ವಾ, ಜಾಸ್ತಿ ತೊಂಡಿ ಅಲ್ವಾ, ಅದಕ್ಕೆ ಪಟಾಕಿಗಳೆಲ್ಲ ತುಸ್ಸಂದಿರ್ತಾವ ಬಿಡಿ. ಏನ್ಲ ಮಗ ಇದು ಪಟಾಕಿ ಇವಾಗ ಡಮ್ ಅಂತಲ್ಲ. ಆ ಮುದುಕಿ ಪಕ್ಕನೆ ಪಟಾಕಿ ಡಮ್ ಅಂದೈತಲ್ಲೋ. ಅಯ್ಯೋ ಅಯ್ಯಮ್ಮ ಕಿರ್ಚ್ಕೊಂಡ್ಲಲ್ಲ. ಸದ್ಯ ನಮ್ಮ ಅದೃಷ್ಟ, ನಮ್ಗೇನು ಅಯ್ಯಮ್ಮಂಗೇನು ಆಗಿಲ್ವಲ್ಲ. ಏನಾಗಿದ್ರೆ ಆಮೇಲೆ ನಮ್ಮ ತಲೆ ಮೇಲೆ ಬಂದಿರೋಳ್ ಬಾ. ಒಳ್ಳೆ ಎಂತ ಪಟಾಕಿ ತಂದ್ಬಿಟ್ಟಿದ್ಯಾ ಕಣ್ಲ. ನೋಡ್ಕೊಂಡ್ಬಿಟ್ಟು ತರ್ಬೇಕು ತಾನೆ. ಪಿಕ್ಚರ್ಗೆ ಬೇಕು ಅಂದಿದ ತಕ್ಷಣ ಹೆಂಗ್ ಸಿಕ್ರಂಗೆ ತಗೊಂಡ್ ಬಂದ್ಬಿಡೋದೇನೆ ನಿನ್ನ ಕೆಲಸ. ಅಪ್ಪ ಸದ್ಯ ಯಮ್ಮಂಗೇನೋ ಒಂಚೂರು ಕೈಗೆ ಗಾಯಗಿ ಆಗೋಗ್ಬಿಟ್ಟಿದ್ರೆ ಅಷ್ಟೇನೇ ಕತೆ. ಇದು ಯಾಕ್ಲ ಯಮ್ಮ ಬೆದ್ರುಗೊಂಬೆ ನಿಂತವಳಲ್ಲೇನಾ? ಒಳ್ಳೆ ದಯ್ಯ ನಿಂತವಳಲ್ವೋ? ಯಾಕೋನಪ್ಪ ಕಿರುಚ್ಕೊಂಡ್ಲು. ಎಲ್ಲೋ ಜೋರಾಗಿ ಸೌಂಡ್ ಬಂತಲ್ಲ, ಅದಕ್ಕೆ ಕಿರುಚ್ಕೊಂಡಿರ್ಬೇಕು ಅಷ್ಟೇನೇನೆ. ಲೋಪರ್ ನನ್ನ ಮಗಂಗೆ ಒಂದಚ್ಚಲ ಪಟಾಕಿ ಅಂತ 2 ಹಚ್ಬಿಟ್ಟವನೆ, ಅದಕ್ಕೆ ಹಿಂಗಾಗಿರೋದು. ಅಯ್ಯೋ ಲೋಪರ್ ಮನ್ಯಾಳ್ ನನ್ನ ಮಕ್ಳ, ನೀವು ಬೇರೆ ಏನು ಅಂದ್ರೆ ಕ್ಯಾಮೆ ಇಲ್ವೇನ್ಲ? ಅಲ್ಲಿ ಇಲ್ಲಿ ಪಟಾಕಿ ಹೊಡ್ಕೊಂಡು ಓಡೋದೇನೆ ನೀ ಕ್ಯಾಮೆ ನಿಮ್ಗೆ? ಏನು ಬೇರೆ ಕ್ಯಾಮೆ ಇಲ್ಲ ಅಂತನು? ಗುಂಡಮಕ್ಕ ನಿಂಗೆ ಮಾಡೋ ಕ್ಯಾಮೆ ಇಲ್ವಾ? ಇವ್ರತದೆ ಹುಡುಗುತ್ತದೆ ಸೇರ್ಕೊಂಡು ಹುಡುಗರ್ತಾರೆ ಆಡೋದು ಕಲ್ತ್ಬಿಟ್ಟಿದ್ಯಲ್ಲ ನೀನು. ಬರೀ ಇಂಥದೇನೆಯಾ? ನನಗೆ ಎಷ್ಟು ಭಯ ಆಯ್ತು ಗೊತ್ತೇ ನನಗೆ ಅಲ್ಲಿ ಡಮ್ ಅಂದಿದ್ದಕ್ಕೆ. ಅಯ್ಯೋ ಅಜ್ಜಿ, ನಿಮ್ಗೇನು ಆಗಿಲ್ಲ ತಾನೇ? ನಿಮ್ಗೇನು ಆಗಿಲ್ಲ ತಾನೇ? ನಾನು ಇಷ್ಟು ಬಾಯ್ ಬಿಡ್ಕೊಂಡು ಮಾತಾಡ್ತಾ ಇದ್ದೀನಿ. ತಪ್ಪಾಯ್ತು ಕಣಜ್ಜಿ ಅಂತ ಕೇಳೋ ಅಂತ ಇದಿಲ್ವಾ ನಿಮಗೆ? ಅಯ್ಯೋ ಅಜ್ಜಿ ತಪ್ಪಾಯ್ತು ಕಣಜ್ಜಿ, ಬೇಕಂತ ಮಾಡಲಿಲ್ಲ. ಶೂಟಿಂಗ್ ನಡೀತಿತ್ತಲ್ಲ, ಅದಕ್ಕೆ ಬೇಕಿತ್ತು ಸೌಂಡ್ಗೆ ಅಂತ ಮಾಡಿದ್ವು ಅಷ್ಟೇ ನೆನೆಯ. ಹೂ ಕಣಜ್ಜಿ, ತಪ್ಪಾಯ್ತು ಬಿಡಜ್ಜಿ. ಬಿಡಕ್ಕ, ನಿನ್ಗೇನು ಆಗಿಲ್ವಲ್ಲ. ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಆದ್ರೂ ಸುಮ್ಮನೆ ನೆನೆಯ ಗೊಣ ಅಂತ ಇದ್ದೀರಾ ಬಿಟ್ರೆ, ಒಂದು ಸತಿ ನನ್ನ ಹತ್ರ ಬಂದ್ಬಿಟ್ಟು ತಪ್ಪಾಯ್ತು ಅಂತ ಕೇಳಿದ್ರ ನೀವು? ಅವಾಗಿಂದ ಸಾರಿ ತಾನೇ ಕೇಳ್ತಾ ಇರೋದು. ಏನೋ ಸಾರುನಾ? ಸಾರು ತಗೊಂಡು ನಾನೇನ್ ಮಾಡ್ಲಿ? ಬಾಯಿ ಮುಚ್ಕೊಂಡು ಹೋಗು ಇಲ್ಲಿಂದ. ಸಾರಂತೆ ಸಾರು. ಪಟಾಕಿ ಹೊಡೆದ್ಬಿಟ್ಟು ಸಾರು ಕೇಳ್ತಾಳೆ ಕಿತ್ತೋದಳು. ಏನ ಮಾಡ್ಕೊಂಡು ಆಳು ಬಿದ್ದೋಗು. ನೀವೆಲ್ಲ ಎಲ್ಲಿ ಬುದ್ಧಿ ಕಲಿತೀರಾ? ಆಳು ಬಿದ್ದಿರ ನೀವು ಹೋಗೋದು. ಇಷ್ಟು ಬಾಯಿ ಬಿಡ್ಕೊಂಡ್ರು ಸುಮ್ಮನೆ ನಿಂತ್ಕೊಂಡಿದ್ರಲ್ಲ ನೀವು. ಎಂಟವ್ರು ಬೇಡ ಹೇಳು. ಅಲ್ಲೋ ಈ ಅಜ್ಜಿಗೆ ಯಾಕೋ ಕಿವಿ ಡಮಾರ ಕಣ, ಡಮಾರ ಹೋಗ್ಬಿಟ್ಟವೆ ಅನ್ನಿಸ್ತದೆ. ಏನ್ಲ ಹೇಳ್ತಿದ್ಯಾ ನೀನು? ಹೂಕಂಡ್ಲ, ಕಿವಿ ಕೇಳ್ತಾ ಇಲ್ಲ ಅನ್ನಿಸ್ತದೆ. ಅಜ್ಜಿ ಥೂ ಬಡ್ಡಿ ಐತವು. ಹೆಂಗನ ಮಾಡ್ಕೊಂಡು ಸಾಯ್ಲಿ ಬಿಡು. ನಂಗೆ ಯಾಕೆ ಮಾತಾಡಿದಾಗ ಮೂಕ್ರು ತನೇ ನಿಂತ್ಕೊಬಿಡ್ಲಿ. ಅಯ್ಯೋ ಅಜ್ಜಿ ಕಿವಿ ಡಮಾರ ಹೋಗ್ಬಿಟ್ಟವೆ ನೋಡು. ಈ ವಿಷಯ ಗೊತ್ತಿರೋದು ನಮ್ಮ 4 ಜನಕ್ಕೆ ಮಾತ್ರ. ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡಿ. ಅಯ್ಯೋ ನಾವ್ ಹೇಳಿಲ್ಲ ಅಂದ್ರೆ ಆ ಅಜ್ಜಿ ಹೇಳ್ತೈತಲ್ವಾ. ಅಯ್ಯೋ ಮಗ ಏನೋ ಮಾಡೋದು ಇವಾಗ. ಏನೋ ಮಾಡೋಕೋಗಿ ಏನೋ ಆಯ್ತಲ್ವೇನೋ. ನೀನ್ ಯಾಕೆ ಎದ್ರಕಂತೀಯ? ನಾವೇನ್ ಬೇಕಂತ ಮಾಡಿದ್ವಾ? ನೀನ್ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ ಗುಂಡಮ್ಮಕ್ಕ. ನೀನು ಅಷ್ಟೇ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ಇಲ್ಲ ನಾನು ಹೇಳಕ್ಕಿಲ್ಲ. ನಾನು ಹೇಳಲ್ಲ ಬಿಡಿ ಈ ವಿಷಯನ. ಆಮೇಲೆ ಗೊತ್ತಾಗ ನಮ್ಮ ಫಿಲಮ್ ನಿಂತೋಗ್ಬಿಟ್ರೆ, ಆಮೇಲೆ ನಾನು ಹೀರೋಯಿನ್ ಆಗೋದು ನಿಂತೋಗ್ಬಿಟ್ರೆ ಬೇಡ. ನಾನಂತೂ ಯಾರಿಗೂ ಹೇಳಲ್ಲ. ಸರಿ ಏನು ಮಾತಾಡ್ದಂಗೆ ಇವಾಗ ಸೈಲೆಂಟಾಗಿ ಮನೆಗೆ ಹೋಗ್ಬಿಡೋಣ. ಇವಾಗ ಶೂಟಿಂಗ್ ಸಾಕು. ಪಾರು ಇವಾಗ ಶೂಟಿಂಗ್ ಸಾಕು, ಮನೆಗೆ ಹೋಗೋಣ. ಯಾಕಂದ್ರೆ ಸುಮ್ಮನೆ ಸ್ವಲ್ಪ ವಿಷಯ ಗೊತ್ತಾದ್ರೂ ಆ ಅಜ್ಜಿ ಸುಮ್ಮನೆ ಬಿಡಲ್ಲ. ಆ ಅಜ್ಜಿ ಮೊದಲೇ ನಾರ್ಮಲ್ ಆಗಿದ್ದಾಗನೇ ಅಜ್ಜಿ ಮಾತಾಡೋಳು ಕೇಳಿಸ್ಕೊಳಕ್ ಆಗಿಲ್ಲ. ಇನ್ನು ಕಿವಿ ಹೋಯ್ತು ಅಂತ ಗೊತ್ತಾದ್ರೆ ಕೇಳಿಸ್ಕೊಳಕನ ಆಯ್ತದ? ಸರಿ ಆಯ್ತು. ಮೊದಲನೇ ದಿನ ಏನೋ ಮಾಡಬೇಕು ಅಂತ ಬಂದೆ, ಎಲ್ಲ ಹಾಳು ಮಾಡ್ಬಿಟ್ಲು ಈ ಮುದುಕಿಯಿಂದ. ನೀನು ಎಲ್ಲ ಆಗಿದ್ದು. ಸರಿ ಕಣ ಬಿಡ್ರಿ, ನಡೀರಿ ಹೋಗೋಣ. ಸುಮ್ಮನೆ ಇಲ್ಲಿಂದ ಇಲ್ಲಿರೋದು ಬೇಡ. ಅಯ್ಯೋ ಇವತ್ತು ನಂದು ಶೂಟಿಂಗ್ ಇತ್ತಲ್ವಾ? ಅಯ್ಯೋ ಇಲ್ಲಿ ಪಿರಾಣ ಹೋಯ್ತಾಯ್ತಲ್ಲಿ. ಏನ ಎಮ್ಮಂಗ್ ವಿಷಯ ಗೊತ್ತಾಯ್ತು ಅಂದ್ರೆ ಪರ್ಕೆ ಮೆಟ್ಟು ತಗೊಂಡ್ ಬರ್ತಾಳೆ ಮಂತ ಕೊಡಿಯಕ್ಕೆ. ಗುಂಡಮಕ್ಕ ನಾಳೆ ತೆಕ್ಕೊಂಡ್ರೆ ಆಯ್ತು ನೋಡಿ ಸುಮ್ಕೆನೆ ನೀಯ. ಸರಿ